ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಬಿಜೆಪಿ ಸದ್ಯ 25ಕ್ಕೂ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. 25+ ಕನಸನ್ನು ಕಾಣ್ತಾ ಇದೆ. 25+ ಸೀಟನ್ನು ಗೆಲ್ಲಬೇಕು ಅಂತಾದರೆ ಪುಟ್ಟ ಪುಟ್ಟ ವಿಚಾರಗಳು ಕೂಡ ಬಹಳ ದೊಡ್ಡದಾಗುತ್ತೆ. ಆ ಪುಟ್ಟ ಪುಟ್ಟ ವಿಚಾರಗಳನ್ನು ಕೂಡ ಸರಿ ಮಾಡಿಕೊಂಡು ಹೋದರೆ ಮಾತ್ರ 25ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲುವಂಥ ಬಿಜೆಪಿಯ ಕನಸು ನನಸಾಗೋದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿಯೇ ಬಿಜೆಪಿ ತಮ್ಮನ್ನ ಒಂದು ಹಂತದಲ್ಲಿ ಬಿಟ್ಟು ಹೋದವರು, ಒಂದು ಕಾಲದಲ್ಲಿ ನಮ್ಮ ಜೊತೆಗಿದ್ದು ಆನಂತರ ಬಿಟ್ಟು ಹೋದವರು, ಸೊ ಇಂಥವರನ್ನೆಲ್ಲ ಹುಡುಕಿ ಪಕ್ಷಕ್ಕೆ ಬರಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಕೂಡ ರಾಜ್ಯ ಬಿಜೆಪಿ ಕಚೇರಿ ಅಂಥದ್ದೇ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. 13 ವರ್ಷಗಳ ಬಳಿಕ ಮಾಜಿ ಸಚಿವ ಜನಾರ್ದನ ರೆಡ್ಡಿಯವರ ಹೆಗಲಲ್ಲಿ ಬಿಜೆಪಿಯ ಶಾಲು ಕಾಣಿಸಿಕೊಂಡಿದೆ. ಹಿಂದೆ ಕೇಸರಿ ಶಾಲು ಹಾಕೊಂಡು ಓಡಾಡ್ತಾ ಇದ್ರು ಅವರು, ಬಿಜೆಪಿ ಶಾಲು ಹಾಕಿರಲಿಲ್ಲ. 13 ವರ್ಷದ ಬಳಿಕ ಬಿಜೆಪಿ ಅವರನ್ನ ಕೆಂಪು ಹಾಸಿನ ಸ್ವಾಗತವನ್ನ ಕೋರಿದೆ. ರೆಡ್ ಕಾರ್ಪೆಟ್ ವೆಲ್ಕಮ್. ಪತ್ನಿ ಸಮೇತ ಬಿಜೆಪಿ ಸೇರಿದ್ದಾರೆ. ಜನಾರ್ದನ ರೆಡ್ಡಿ ಆ ಮೂಲಕ ಮುಗುಳ್ನಗೆ ಬೀರಿದ್ದಾರೆ. ಮೊನ್ನೆ ಅಮಿತ್ ಶಾ ಅವರನ್ನ ಭೇಟಿಯಾದರೂ, ಇವತ್ತು ಬಿಜೆಪಿಗೆ ಸೇರ್ಪಡೆಯಾದರು. ರೆಡ್ಡಿ ಕಟ್ಟಿದಂತ KRPP ಪಕ್ಷ ಕೂಡ ಬಿಜೆಪಿಯ ಜೊತೆ ವಿಲೀನ ಆಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜನಾರ್ದನ ರೆಡ್ಡಿಯವರ ಒಂದು ಕಾಲದ ಸ್ನೇಹಿತ ಶ್ರೀರಾಮುಲು ಮತ್ತು ಒಂದು ಕಾಲದ ಶತ್ರು ಆನಂದ್ ಸಿಂಗ್ ಇಬ್ಬರು ಕೂಡ ಉಪಸ್ಥಿತರಿದ್ದರು. ರೆಡ್ಡಿ ಆಗಮನದ ಬೆನ್ನಿಗೆ ಬಿಜೆಪಿಯ ನಾಯಕರು ಹಲವು ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನ. 13 ವರ್ಷದ ಬಳಿಕ ಜನಾರ್ದನ ರೆಡ್ಡಿ ತಮ್ಮ ಮಾತೃ ಪಕ್ಷಕ್ಕೆ ವಾಪಸ್ ಆಗಿದ್ದಾರೆ, ಪತ್ನಿ ಸಮೇತ. ಅವರ KRPP ಏನಿದೆ ಅಂದ್ರೆ ಕರ್ನಾಟಕ ರಾಜ್ಯ ಪ್ರಗತಿ ಪಕ್ಷ, ಅದನ್ನ ಕೂಡ ಬಿಜೆಪಿಯ ಜೊತೆಗೆ ವಿಲೀನ ಮಾಡಿಕೊಂಡಿದ್ದಾರೆ. ಬಹಳ ಪ್ರಯತ್ನ ಪಟ್ಟಿದ್ರು ಅವರು ಬಿಜೆಪಿಗೆ ವಾಪಸ್ ಆಗಬೇಕು ಅಂತ ಜೈಲಿಂದ ಹೊರಬಂದ ನಂತರ. ಆದರೆ ಅವರು ಬಿಜೆಪಿಗೆ ಸೇರ್ಪಡೆಯಾಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬೇರೆ ಬೇರೆ ಕಾರಣಗಳಿತ್ತು, ಅದನ್ನು ಆ ನಂತರ ಡಿಸ್ಕಸ್ ಮಾಡೋಣ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ವಿಜಯೇಂದ್ರ ಅವರು ಬರಮಾಡಿಕೊಳ್ತಾ ಇರೋದು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರನ್ನ. ಜೊತೆಗೆ ಅವರ ಪತ್ನಿಯೂ ಕೂಡ ಇದ್ದಾರೆ. ಜನಾರ್ದನ ರೆಡ್ಡಿ ಈಗ ಶಾಸಕರು ಕೂಡ. ಈ ಹಿಂದೆ ಬಿಜೆಪಿಯಲ್ಲೇ ಇದ್ದುಕೊಂಡು ಬಿಜೆಪಿಯನ್ನ ಒಂದು ರೀತಿಯಲ್ಲಿ ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಿದ್ರು. ಆ ನಂತರ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿಜೆಪಿಯನ್ನು ಬಿಟ್ಟು ಹೋಗಬೇಕಾಯಿತು, ಅಥವಾ ಬಿಜೆಪಿಯಿಂದ ಅವರನ್ನ ದೂರ ಇಡುವಂಥ ಪ್ರಯತ್ನಗಳೂ ಆಗಿತ್ತು. ಈಗ ಮತ್ತೆ ಬಿಜೆಪಿಯನ್ನ ಅಪ್ಪಿಕೊಂಡಿದ್ದಾರೆ ಅಥವಾ ಮರು ಸೇರ್ಪಡೆಯಾಗಿದ್ದಾರೆ. ಗರ್ವಾಪ್ಸಿ ಆಗಿದೆ. ಕೇಸರಿ ಶರ್ಟ್ನ ಜೊತೆಗೆ ಬಂದಿದ್ರು ಅವರು ಬಿಜೆಪಿ ಕಚೇರಿಗೆ. ಈ ಹಿಂದೆ ನಾನು ಆಗಲೇ ಹೇಳಿದೆ, ಕೇಸರಿ ಶಾಲ್ ಹಾಕೊಳ್ತಾ ಇದ್ರು, ಬಿಜೆಪಿ ಶಾಲ್ ಹಾಕೋದಕ್ಕೆ ಆಗಿರಲಿಲ್ಲ ಅವರಿಗೆ. ಇವತ್ತು ಬಿಜೆಪಿ ಶಾಲ್ ಹಾಕೊಂಡು ಜನಾರ್ದನ ರೆಡ್ಡಿ ಅವರು ಮುಗುಳ್ನಗೆ ಬೀರಿದ್ದಾರೆ. ತಮ್ಮ ಪಕ್ಷವನ್ನು ಬಿಜೆಪಿಯ ಜೊತೆಗೆ ಮೈತ್ರಿ ಅಥವಾ ವಿಲೀನ ಮಾಡೋ ಮುಖಾಂತರ, ಕ್ಷಮಿಸಿ ಮೈತ್ರಿ ಅಲ್ಲ ವಿಲೀನ ಮಾಡೋ ಮುಖಾಂತರ. ನೋಡ್ತಾ ಇದ್ದೀರಿ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಜನಾರ್ದನ ರೆಡ್ಡಿ ಅವರನ್ನ ಬರಮಾಡಿಕೊಂಡಂಥ ದೃಶ್ಯವನ್ನ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಜೆಪಿಗೆ ಸೇರ್ಪಡೆಯಾದ ಬೆನ್ನಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ನನಗೆ ಮನೆ ಬಿಟ್ಟು ಹೋದಂಥ ಮಗ ಮರಳಿ ಮನೆ ಸೇರಿದಂಗೆ ಆಯಿತು, ಆ ಭಾವನೆ ಬರ್ತಿದೆ ನನಗೆ, ಆ ಫೀಲಿಂಗ್ ಇದೆ ನನಗೆ ಅಂತ ಮಾತನಾಡಿದರು. ನಮ್ಮ ಪ್ರತಿನಿಧಿ ಮಧುಸೂದನ್ ಜನಾರ್ದನ ರೆಡ್ಡಿ ಅವರನ್ನ ಮಾತನಾಡಿಸಿದ್ದಾರೆ. ನೋಡೋಣ. ಅಧಿಕೃತವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಯನ್ನ ಸೇರ್ಪಡೆ ಆಗಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ರೆಡ್ಡಿ ಅವರ ಇವತ್ತು ತಾವು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆದ್ರಿ. ಒಂದು ಪದ ಹೇಳಿದ್ರಿ, 13 ವರ್ಷದ ಬಳಿಕ ನಾನು ಮತ್ತೆ ಪಕ್ಷಕ್ಕೆ ಬರ್ತಾ ಇದ್ದೀನಿ, ಆದ್ರೆ ನಿನ್ನೆ ಹೋಗಿ ಇವತ್ತು ಬಂದಂಗೆ ಆಗ್ತಿದೆ ಅಂತ. ಅದೇ ಅಭಿಮಾನ ತಾಯಿಯ ಒಡಲಿಗೆ ಬಂದಿರುವಂತದ್ದು ಮಡಿಲಿಗೆ. ನೋಡಿ, ಒಂದು ಮಗು ಯಾವ ರೀತಿ ಎಲ್ಲೋ ಒಂದ್ ಕಡೆ ಹಾದಿ ತಪ್ಪಿ ಮತ್ತೆ ತಾಯಿ ಮಡಿಲಿಗೆ ಬಂದು ಸೇರ್ಕೊಂಡ್ರೆ ಆ ಮಗುಗೆ ಯಾವ ರೀತಿ ಒಂದು ಸಂತೋಷ ಆಗುತ್ತೇನೋ ಆ ರೀತಿಯ ಸಂತೋಷ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಕಚೇರಿಗೆ ಬಂದ ನಂತರ, ಪಕ್ಷದ ಮಡಿಲಿಗೆ ಸೇರಿದ ನಂತರ ಆ ತಾಯಿ ಮಡಿಲಲ್ಲಿ ಇರುವಂತ ಒಂದು ಸಂತೋಷನೇ ಇವತ್ತು ನನಗೆ ಆಗಿರುವಂತದ್ದು. ನನ್ನ ಕಡೆಯ ಪ್ರಶ್ನೆ ಸರ್, ತಾವು ಪಕ್ಷಕ್ಕೆ ಬಂದಿದ್ದೀರಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂತ 5 ಲೋಕಸಭಾ ಕ್ಷೇತ್ರ ಎಷ್ಟು ಪ್ರಭಾವ ಬೀರುತ್ತೆ ಅದೀಗ? ನೋಡಿ, ಅದನ್ನ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ನನಗೆ ಎಲ್ಲೆಲ್ಲಿ ಜವಾಬ್ದಾರಿ ಕೊಡುತ್ತೇನೋ ಅಲ್ಲೆಲ್ಲ ನಾನು ಪಕ್ಷದಕ್ಕೋಸ್ಕರ ಕೆಲಸ ಮಾಡಿ ಅಲ್ಲಿ ಇರುವಂತ ಅಭ್ಯರ್ಥಿಗಳನ್ನ ವಿಜಯಗೊಳಿಸೋದಕ್ಕೆ
ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಜನಾರ್ದನ್ ರೆಡ್ಡಿ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮುರಳೀಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದ್ದನ್ನ ನೋಡಿದ್ರಿ. ಹಿಂದೆ ಬಿಜೆಪಿಯಲ್ಲಿ ಇದ್ದವರಾಗಿರೋದ್ರಿಂದ ಬಿಜೆಪಿಯ ಕಲ್ಚರ್ ಏನು ಅನ್ನೋದು ಅವರಿಗೆ ಕರೆಕ್ಟಾಗಿ ಗೊತ್ತಿದೆ. ನಮ್ಮ ಪ್ರತಿನಿಧಿ ಪ್ರಶ್ನೆ ಕೇಳಿದರು, ಏನು ಪ್ರಭಾವ ಬೀರುತ್ತೆ ನೀವು ಬಂದರೆ ಅಂತ. ಬಿಜೆಪಿಯಲ್ಲಿ ನಾನು ಬಂದು ಕೂಡಲೇ 40 ಸೀಟ್ ಗೆಲ್ತೀವಿ ಅಥವಾ 28 ಸೀಟ್ ಗೆಲ್ತೀವಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದಿದ್ರೆ ಅದು ಬೇರೆ ರೀತಿಯಲ್ಲಿ ಆಗ್ತಿತ್ತು. ಆದರೆ ಬಿಜೆಪಿಯ ಕಲ್ಚರ್ ಜನಾರ್ದನ್ ರೆಡ್ಡಿ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅವರು ಹೇಳಿದರು, ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಅಂದರೆ ನನ್ನ ಸೇರ್ಪಡೆಯಿಂದ ಬಿಜೆಪಿಗೆ ಭಾರಿ ದೊಡ್ಡ ಲಾಭ ಆಗುತ್ತೆ ಅಂತ ಅವ್ರು ಮಾತನಾಡಲಿಲ್ಲ. ಅದು ಬಿಜೆಪಿಯ ಒಳಗೆ ಬಿಜೆಪಿ ರೂಢಿಸಿಕೊಂಡಿರುವಂಥ ಕಲ್ಚರ್ ಅದು. ಇನ್ನು ಜನಾರ್ದನ್ ರೆಡ್ಡಿ ಅವರನ್ನ ಅಥವಾ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಸ್ನೇಹ ಯಾವ ರೀತಿ ಇತ್ತು ಅಂತ ಈ ರಾಜ್ಯದ ಜನ ನೋಡಿದ್ದಾರೆ ಈ ಹಿಂದೆ. ಆ ನಂತರ ಅವರ ವೈಯಕ್ತಿಕ ಜೀವನದಲ್ಲೂ ಸಮಸ್ಯೆಗಳಾಯಿತು. ಅಂದರೆ ಇಬ್ಬರು ದೂರ ಆದರು, ರಾಜಕೀಯವಾಗಿಯೂ ಕೂಡ ಇಬ್ಬರು ದೂರ ಆದರು, ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ. ಈಗ ರಾಜಕೀಯವಾಗಿ ಇಬ್ಬರು ಹತ್ತಿರವಾಗಿದ್ದಾರೆ. ಶ್ರೀರಾಮುಲು ಕಳೆದ ವಿಧಾನಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರ ಅನುಪಸ್ಥಿತಿಯ ಸಮಸ್ಯೆಯನ್ನ ಕೂಡ ಅನುಭವಿಸಿದರು. ಇವತ್ತು ಶ್ರೀರಾಮುಲು ಮಾತನಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಗರ್ವಾಪ್ಸಿಗೆ ಸಂಬಂಧಿಸಿದಂತೆ ಶ್ರೀರಾಮುಲು ಮಾತನಾಡಿದ್ದಾರೆ. ಏನು ಮಾತನಾಡಿದರು ಶ್ರೀರಾಮುಲು ನೋಡೋಣ. ಜನಾರ್ದನ್ ರೆಡ್ಡಿ ಅವರು ಪಕ್ಷ ಸೇರ್ಪಡೆ ಆಗಿದ್ದಾರೆ. ಇವತ್ತು ಅವರು ಆತ್ಮೀಯರು, ಸ್ನೇಹಿತರಾಗಿರುವಂತ ಬಳ್ಳಾರಿ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತ ರಾಮುಲು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ರಾಮುಲು ಅವರೇ, ಮತ್ತೊಮ್ಮೆ ಸಂತೋಷದ ಕ್ಷಣ ನಿಮ್ಮ ಜೀವನದಲ್ಲಿ ಇವತ್ತು? ಸರ್, ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಸ್ವತಃ ಅವರು ತವರು ಮನೆಗೆ ತರಳಿ ವಾಪಸ್ ಬಂದಿದ್ದಾರ. ಯಾವತ್ತಿದ್ರು ಮಗ ಇದ್ದಂತೆ ಮನೆಗೆ ಮಗ ಯಾವತ್ತನಾಗ್ಲಿ ವಾಪಸ್ ಬರ್ಲೇಬೇಕಾಗಿದೆ. ನಾವು ಹೊರಗಡೆ ಹೋದಂತ ಟೈಮಲ್ಲಿ ಸ್ವಲ್ಪ ನೋವನ್ನ ಆಗಿದ್ವಿ. ಆದ್ರೆ ಹೊರಗಡೆ ಹೋಗಿ ಜನನಾಯಕಾಗಿ, ಒಬ್ಬ ಶಾಸಕನಾಗಿ ಜನರಿಗೆ ಗುರುತಿಸಿ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಸ್ಫೂರ್ತಿಯನ್ನು ತುಂಬಂತ ಕೆಲಸ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ವಾಪಸ್ ಬಂದಿರೋ ಕಾರಣ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪರೀಕ್ಷೆದಲ್ಲಿ ಗೆದ್ದು ವಾಪಸ್ ಬಂದಿದ್ದನೋ, ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಗೆದ್ದು ವಾಪಸ್ ಬಂದಿರೋ ಕಾರಣ ನಮ್ಮೆಲ್ಲರೂ ಕೂಡ ಸಂತೋಷ ಆಗಿದೆ. ಅವ್ರು ಬರೋದ್ರಿಂದ ಎಲ್ಲಾ ಕಡೆ ಕೂಡ ಒಂದು ಶಕ್ತಿ ಬಂದಂತ ಅನುಕೂಲ ಆಗಿದೆ. ಒಂದ್ ಕಡೆ ಎರಡು ಪ್ರಶ್ನೆ. ತಾವು ಬಳ್ಳಾರಿ ಅಭ್ಯರ್ಥಿ, ಈಗ ಅವ್ರ ಸೇರ್ಪಡೆಯಿಂದ ಬಳ್ಳಾರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಷ್ಟು ಪ್ಲಸ್ ಆಗುತ್ತೆ ಅಂತ ಅನ್ಸತ್ ಸರ್ ನಿಮ್ಗೆ? ಜನಾರ್ದನ್ ರೆಡ್ಡಿ ಬಂದಿದ್ದಕ್ಕೋಸ್ಕರವಾಗಿ ನಮ್ಗೆ ಅನುಕೂಲ ಆಗೇ ಆಗುತ್ತೆ. ಯಾಕಂದ್ರೆ ಈ ಜನಾರ್ದನ್ ರೆಡ್ಡಿ ಅವರು ನನ್ನ ಸೋದರರಾದಂತ ಆನಂದ್ ಸಿಂಗ್ ಅವರು ಮತ್ತೆ ನಾನು ಅವರೆಲ್ಲರೂ ಕೂಡ ಸೇರ್ಬೇಕನ್ನಂತ ಕಾರ್ಯಕರ್ತರ ಇಚ್ಛೆ ಆಗಿತ್ತು. ಕಾರ್ಯಕರ್ತರು ಸಂತೋಷ ಆದ್ರೆ ಗೆಲುವು ಆಗೇ ಆಗುತ್ತೆ. ಹಂಗಾಗಿ ಇವತ್ತು ಎಲ್ಲರೂ ಕೂಡ ನಾಯಕರೆಲ್ಲರೂ ಕೂಡ ಸೇರಿ ಕಾರ್ಯಕರ್ತರನ್ನ ಸಂತೋಷ ಪಡಿಸಂತ ಕೆಲಸ ಮಾಡಿ ಜನರು ನರೇಂದ್ರ ಮೋದಿಜಿ ಅವ್ರನ್ನ ಪ್ರಧಾನಮಂತ್ರಿಗಳು ಆಗ್ಬೇಕಂತಾರ. ಕರ್ನಾಟಕದಲ್ಲಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಬೇಕಂತ ಇದಾರೆ. ನನ್ನ ಸೋದರಂತ ಆನಂದ್ ಸಿಂಗ್ ಅವರು, ಜನಾರ್ದನ್ ರೆಡ್ಡಿ ಅವರು, ನಾವು ಎಲ್ಲರೂ ಕೂಡ ಸೇರಿ ಕೆಲಸ ಮಾಡ್ತೀವಿ, ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಕಡೆ ಪ್ರಶ್ನೆ ಸರ್, ಕರ್ನಾಟಕದ 28 ಕ್ಷೇತ್ರಕ್ಕೆ ಎಷ್ಟು ಬಿಜೆಪಿ ಬಾರಿ ಜೆಡಿಎಸ್ ಜೊತೆಗೆ 28ಕ್ಕೂ 28 ಗೆಲ್ಲಬೇಕನ್ನಂತ ಸಂಕಲ್ಪವನ್ನು ಮಾಡಿದ್ದೇವೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ರಾಮುಲು ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮುರಳೀಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ಶ್ರೀರಾಮುಲು ಅವರ ಮಾತನ್ನ ಗಮನಿಸಿರಬಹುದು ನೀವು. ಅವರು ಕಳೆದ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅತ್ಯಂತ ಹೀನಾಯವಾಗಿ ಸೋತರು. ಈಗ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಲೋಕಸಭೆಗೆ ಸ್ಪರ್ಧಿಸುವಂತ. ಜನಾರ್ದನ್ ರೆಡ್ಡಿ ಅವರ ಆಗಮನ ಅವರಿಗೆ ಬಲ ತಂದು ಕೊಡುವಂತ ಸಾಧ್ಯತೆಗಳಿದ್ದಾವೆ. ಆದರೆ ಒಂದಿಲ್ಲಿ ಅನುಮಾನ ಇದ್ದೇ ಇದೆ. ರಾಜಕೀಯವಾಗಿ ಒಂದಾಗಿದ್ದಾರೆ, ರಾಜಕೀಯವಾಗಿ ಒಂದೇ ಪಕ್ಷದಲ್ಲಿದ್ದಾರೆ ಶ್ರೀರಾಮುಲು. ಇವತ್ತು ಜನಾರ್ದನ್ ರೆಡ್ಡಿ ಬಂದು ಸೇರ್ಪಡೆಯಾದರು. ಆದರೆ ವೈಯಕ್ತಿಕವಾಗಿ ಈ ಹಿಂದೆ ಇದ್ದಂಥ ಸ್ನೇಹ ಈಗಲೂ ಇದೆಯಾ ಗೊತ್ತಿಲ್ಲ. ಅದನ್ನು ಅವರೇ ಮುಂದಕ್ಕೆ ಅದನ್ನು ಕ್ಲಾರಿಫೈ ಮಾಡಬೇಕಾಗತ್ತೆ. ಮೊದಲು ಜೋಡೆತ್ತುಗಳ ರೀತಿಯಲ್ಲಿ ಓಡಾಡ್ತಾ ಇದ್ದವರು ಈಗ ಅದೇ ಸ್ನೇಹ ಸಂಬಂಧ ಇದೆಯಾ ಗೊತ್ತಿಲ್ಲ. ಒಂದು ವೇಳೆ ರಾಜಕೀಯವಾಗಿಯೂ ವೈಯಕ್ತಿಕವಾಗಿಯೂ ಇಬ್ಬರೂ ಒಂದಾದರೆ ಶ್ರೀರಾಮುಲು ಅವರಿಗೆ ಅದು ದೊಡ್ಡ ಅನುಕೂಲವನ್ನು ಬಳ್ಳಾರಿಯಲ್ಲಿ ತಂದುಕೊಡುವಂಥ ಸಾಧ್ಯತೆ ಇದೆ. ಶ್ರೀರಾಮುಲು ಅವ್ರದ್ದು ಒಂದಾದರೆ ಬಿಜೆಪಿದ ಲೆಕ್ಕಾಚಾರ ಏನು? ಜನಾರ್ದನ ರೆಡ್ಡಿಯವರನ್ನ ಬರಮಾಡಿಕೊಳ್ಳುವ ಮುಖಾಂತರ ಬಿಜೆಪಿ ನಾಯಕರು ಏನು ಲೆಕ್ಕಾಚಾರ ಹಾಕಿದ್ದಾರೆ ಡೀಟೇಲ್ ನೋಡೋಣ. ರೆಡ್ಡಿ ಗರ್ವಾಪ್ಸಿಯ ಹಿಂದೆ ಬಿಜೆಪಿ ಭರ್ಜರಿ ಲೆಕ್ಕಾಚಾರ ಹಾಕೊಂಡಂಗೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ರೀಜನ್ನು, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ರೆಡ್ಡಿ ಆಗಮನದಿಂದಾಗಿ ಲಾಭ ಮಾಡಿಕೊಳ್ಳುವಂಥ ನಿರೀಕ್ಷೆಯಲ್ಲಿದೆ. ಅಂದರೆ ಜನಾರ್ದನ ರೆಡ್ಡಿಯವರ ವರ್ಚಸ್ಸು, ಅವರ ನಾಯಕತ್ವ ಅಥವಾ ಅವರಿಗಿರುವಂಥ ಅಭಿಮಾನಿಗಳ ಬಲ, ಕಾರ್ಯಕರ್ತರ ಬಲ, ಇದು ನಮಗೆ ಲಾಭ ತಂದು ಕೊಡಬಹುದು ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಒಂದಿಷ್ಟು ಕ್ಷೇತ್ರಗಳು, ಪ್ರಮುಖವಾಗಿ ಕೊಪ್ಪಳದಲ್ಲಿ ಅವರೇ ಕೊಪ್ಪಳ ಜಿಲ್ಲೆಯ ಶಾಸಕರು ಮತ್ತು ಕೊಪ್ಪಳ ಲೋಕಸಭಾ ವ್ಯಾಪ್ತಿಗೆ ಒಳಪಡುವಂಥ ಕ್ಷೇತ್ರದ ಶಾಸಕರು ಜನಾರ್ದನ್ ರೆಡ್ಡಿ.
ಆ ಕಾರಣಕ್ಕಾಗಿ ಕೊಪ್ಪಳದಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಂತ ಬಿಜೆಪಿ ಲೆಕ್ಕಾಚಾರ. ಬಳ್ಳಾರಿ ಜನಾರ್ದನ್ ರೆಡ್ಡಿಯವರ ಬೇರು. ಈಗ ಅವರಿಗೆ ಬಳ್ಳಾರಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲದೆ ಇದ್ದರೂ ಕೂಡ ಬಳ್ಳಾರಿಯಲ್ಲಿ ಅವರದೇ ಆದಂಥ ನೆಟ್ವರ್ಕು, ಅವರದೇ ಆದಂಥ ಕಾರ್ಯಕರ್ತರ ಬಲ, ಅಭಿಮಾನಿಗಳ ಬಲ ಇವತ್ತಿಗೂ ಕೂಡ ಜನಾರ್ದನ್ ರೆಡ್ಡಿಯವರಿಗಿದೆ. ಸೊ ಬಳ್ಳಾರಿ ಲೋಕಸಭಾ ಕ್ಷೇತ್ರ, ಅಲ್ಲಿ ಶ್ರೀರಾಮುಲು ಅಭ್ಯರ್ಥಿ, ಅಲ್ಲೊಂದು ಸ್ವಲ್ಪ ಅನುಕೂಲ ಆಗತ್ತೆ ಅನ್ನೋ ಲೆಕ್ಕಾಚಾರ. ಅದನ್ನು ಬಿಟ್ಟರೆ ರಾಯಚೂರಲ್ಲೂ ಕೂಡ ಅನುಕೂಲ ಆಗತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ರಾಯಚೂರು ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ಶ್ರೀರಾಮುಲು ಅವರ ಪ್ರಭಾವನೂ ಕೂಡ ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ. ಎರಡು ಸೇರಿದರೆ ಬಿಜೆಪಿಗೆ ಅನುಕೂಲ ಆಗುತ್ತೆ ಅಂತ ಬಿಜೆಪಿ ನಿರೀಕ್ಷೆ ಇಟ್ಟುಕೊಂಡಿದೆ. ಈ ಕಡೆ ಚಿತ್ರದುರ್ಗದಲ್ಲೂ ಕೂಡ ಜನಾರ್ದನ ರೆಡ್ಡಿ ಅವರ ಆಗಮನದಿಂದ ಒಂದು ಸ್ವಲ್ಪ ಉಪಕಾರ ಆಗತ್ತೆ ಬಿಜೆಪಿಗೆ, ಅಥವಾ ಉಪಯೋಗ ಆಗತ್ತೆ ಅನ್ನೋ ಲೆಕ್ಕಾಚಾರವನ್ನು ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ. ಹಾವೇರಿ ಅಂದರೆ ಆ ಗದಗ ಬೆಲ್ಟು, ಗದಗ ಜಿಲ್ಲೆ ಹಾವೇರಿ ಲೋಕಸಭಾ ಕ್ಷೇತ್ರದ ಒಳಗೆ ಬರೋದ್ರಿಂದ ಅಲ್ಲೂ ಕೂಡ ಅನುಕೂಲ ಆಗತ್ತೆ ಅನ್ನೋ ಲೆಕ್ಕಾಚಾರವನ್ನು ಇಟ್ಟಿದ್ದಾರೆ. ಒಟ್ಟು 5 ಲೋಕಸಭಾ ಕ್ಷೇತ್ರದಲ್ಲಿ ಜನಾರ್ದನ ರೆಡ್ಡಿಯವರ ಎಂಟ್ರಿಯ ಲಾಭ ಆಗತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಇನ್ನು ಕೊಪ್ಪಳದಲ್ಲೊಂದು ಆಂತರಿಕ ಸಮಸ್ಯೆ ಇದೆ ಬಿಜೆಪಿಗೆ. ಅಂದರೆ ಜನಾರ್ದನ ರೆಡ್ಡಿಯವರ ಲೋಕಸಭಾ ಕ್ಷೇತ್ರ ಕೊಪ್ಪಳ, ಇಲ್ಲಿ ಒಂದು ಆಂತರಿಕ ಸಮಸ್ಯೆ ಸಂಗಣ್ಣ ಕರಡಿಯವರ ರೂಪದಲ್ಲೂ ಉದ್ಭವ ಆಗಿದೆ. ಸೊ ಅದಕ್ಕೂ ಕೂಡ ಜನಾರ್ದನ ರೆಡ್ಡಿಯವರ ಸಪೋರ್ಟು ಅಥವಾ ಬೆಂಬಲ, ಅಥವಾ ಅವ್ರು ಬಂದು ಬಿಜೆಪಿಗೆ ಸೇರ್ಪಡೆಯಾಗಿರೋದು ಒಂದು ರೀತಿ ಆ ಗಾಯಕ್ಕೆ ಮುಲಾಮ ಆಗಬಹುದು ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಇವತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಬಿಜೆಪಿಯ ರಾಜ್ಯ ಅಧ್ಯಕ್ಷ BY ವಿಜಯೇಂದ್ರ ರೆಡ್ಡಿಯವರ ಆಗಮನದ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಬಹಳ ಒಳ್ಳೇದಾಯ್ತು ಅವ್ರು ಬಂದದ್ದು, ನಮ್ಗೆ ದೊಡ್ಡ ಶಕ್ತಿ ಬಂದಂತಾಗಿದೆ. ಅವರು ಆ ಭಾಗದಲ್ಲಿ ಸಾಕಷ್ಟು ಜನಪ್ರಿಯ ನಾಯಕರು. ಡೆಲ್ಲಿನಲ್ಲಿ ಅವ್ರು ಕರೆದು ಮಾತನಾಡಿ ಒಪ್ಕೊಂಡು ಬಂದಿರುವಂತದ್ದು ನಮ್ಗೆ ದೊಡ್ಡ ಶಕ್ತಿ ಬಂದಂತಾಗಿದೆ. ಎಲ್ಲರೂ ಒಟ್ಟಾಗಿ ಇವತ್ತೇ ಒಟ್ಟಾಗಿ ಸೇರಿದ್ರು, ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ಪ್ರವಾಸ ಮಾಡ್ತೀವಿ. ಗಾಳಿ ಜನಾರ್ದನ್ ರೆಡ್ಡಿ ಅವರು ತಾವೇ ಸ್ಥಾಪಿಸುತ್ತಿದ್ದಂತ ಪಕ್ಷವನ್ನ ವಿಸರ್ಜನೆ ಮಾಡಿ ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಲೀನಗೊಳಿಸಿ ಇವತ್ತು ನಮ್ಮೊಂದಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಜನಾರ್ದನ ರೆಡ್ಡಿ ಈ ಹಿಂದೆ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಅನ್ನೋ ವಿಚಾರ ಪ್ರಸ್ತಾಪ ಆದಾಗಲೆಲ್ಲ ಬಿಜೆಪಿಗೆ ಕಾಡ್ತಾ ಇದ್ದಂಥ ದೊಡ್ಡ ಸಮಸ್ಯೆ ಅಂತಂದ್ರೆ ಕಾಂಗ್ರೆಸ್ನ ಪ್ರತಿಕ್ರಿಯೆ, ಅಥವಾ ಕಾಂಗ್ರೆಸ್ ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಗಬಹುದು ಜನರ ಮುಂದೆ ಅನ್ನುವಂಥ ಆತಂಕ. ಈ ಬಾರಿ ಬಿಜೆಪಿಗೆ ಆತಂಕ ಇಲ್ಲ. ಅದಕ್ಕೆ ಕಾರಣ ಇದೆ, ಕಾಂಗ್ರೆಸ್ಸೇ ಸ್ವತಃ ಇಕ್ಕಟ್ಟಿಗೆ ಸಿಲುಕಿದೆ ಜನಾರ್ದನ್ ರೆಡ್ಡಿಯವರ ವಿಚಾರದಲ್ಲಿ. ಹಿಂದೆ ಜನಾರ್ದನ್ ರೆಡ್ಡಿಯವರ ವಿರುದ್ಧ ಕಾಂಗ್ರೆಸ್ಸು ವ್ಯಾಪಕವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇತ್ತು. ಜನಾರ್ದನ್ ರೆಡ್ಡಿಯವರನ್ನ ವಿರೋಧಿಸಿ, ಅಥವಾ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅಥವಾ ಗಣಿ ದಂಧೆಯನ್ನು ವಿರೋಧಿಸಿ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಕೂಡ ಮಾಡಿದರು. ಆದರೆ ಪರಿಸ್ಥಿತಿ ಬದಲಾಗಿದೆ, ರಾಜಕೀಯ ಸನ್ನಿವೇಶಗಳು ಬದಲಾಗಿದೆ. ರೆಡ್ಡಿ ವಿಚಾರದಲ್ಲಿ ಕಾಂಗ್ರೆಸ್ಸು ಕೂಡ ಮೌನಕ್ಕೆ ಶರಣಾದಂಗೆ ಕಾಣಿಸ್ತಾ ಇದೆ. ಅವರು ಶಾಸಕರಾಗಿ ಆಯ್ಕೆಯಾಗಿ ಬಂದ ನಂತರ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಗುಣಗಾನ ಮಾಡಿದರು ಜನಾರ್ದನ್ ರೆಡ್ಡಿ. ಆ ನಂತರ ಅಚ್ಚರಿಯ ಬೆಳವಣಿಗೆಯಲ್ಲಿ ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿಗೆ ಜನಾರ್ದನ್ ರೆಡ್ಡಿಯವರು ಬೆಂಬಲ ಕೊಟ್ಟರು. ಆಗ ಥ್ಯಾಂಕ್ಸು ಕೂಡ ಹೇಳಿದರು ಇದೇ ಕಾಂಗ್ರೆಸ್ನ ನಾಯಕರು. ಜನಾರ್ದನ್ ರೆಡ್ಡಿಯವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಅವರಿಗೆ ನಮ್ಮ ಧನ್ಯವಾದ ಅಂತ ತಿಳಿಸಿದ್ರು ಕಾಂಗ್ರೆಸ್ನ ನಾಯಕರು. ಈಗ ಅದೇ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದು ಸೇರ್ಪಡೆಯಾಗಿದ್ದಾರೆ. ಈಗ ಕಾಂಗ್ರೆಸ್ ನಾಯಕರು ವಿರೋಧಿಸೋದಾದ್ರೂ ಹೇಗೆ? ಅವರು ಜೈಲಿಗೆ ಹೋಗಿ ಬಂದವರು, ಅವರ ಮೇಲೆ ಇಷ್ಟು ಕೇಸುಗಳಿದ್ದಾವೆ, ಅಥವಾ ಅವರು ಗಣಿ ಮಾಫಿಯಾ ನಡೆಸ್ತಾ ಇದ್ದಂಥ ವ್ಯಕ್ತಿ, ಅವರ ಮೇಲೆ ಅಂಥ ಆರೋಪಗಳಿದ್ದಾವೆ. ಈ ರೀತಿ ಎಲ್ಲ ಭಾಷಣ ಮಾಡಿದ್ರು ಕಾಂಗ್ರೆಸ್ ನಾಯಕರು. ಈಗ ಜನಾರ್ದನ್ ರೆಡ್ಡಿ ವಿರುದ್ಧ ಟೀಕೆ ಮಾಡೋದಾದ್ರೂ ಹೇಗೆ? ಸದ್ಯ ರೆಡ್ಡಿಯ ಬಗ್ಗೆ ಮಾತನಾಡಲಾಗದಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ದಂಗೆ ಕಾಣಿಸ್ತಾ ಇದೆ. ಹೇಗೆ ಮಾತನಾಡೋದು? ಜನಾರ್ದನ್ ರೆಡ್ಡಿಯಿಂದ ಉಪಕೃತರಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು, ಉಪಕೃತರಾಗಿದ್ದು ರಾಜ್ಯಸಭಾ ಎಲೆಕ್ಷನ್ನಲ್ಲಿ. ಸೊ ಈಗ ಜನಾರ್ದನ್ ರೆಡ್ಡಿ ಅವರನ್ನ ಅವರು ಭ್ರಷ್ಟರು ರೀ, ಅಕ್ರಮ ಮಾಡಿ ಜೈಲಿಗೆ ಹೋದವ್ರಿ, ಈ ರೀತಿ ಮಾತನಾಡೋದಕ್ಕೆ ಸಾಧ್ಯ ಇದೆಯಾ? ಹಂಗಿದ್ರೆ ಜನ ಪ್ರಶ್ನೆ ಕೇಳ್ತಾರೆ, ನೀವು ಅಂಥವರ ಸಪೋರ್ಟನ್ನು ಯಾಕೆ ಪಡ್ಕೊಂಡ್ರಿ ಅಂತ ಜನ ಪ್ರಶ್ನೆ ಕೇಳ್ತಾರೆ. ಸೊ ಕಾಂಗ್ರೆಸ್ ಒಂಥರ ಇಕ್ಕಟ್ಟಿಗೆ ಸಿಲುಕಿದಂತೆ ಕಾಣ್ತಾ ಇದೆ ಜನಾರ್ದನ್ ರೆಡ್ಡಿಯವರ ವಿಚಾರದಲ್ಲಿ.
ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ನಾಯಕರು ಇಲ್ಲ ಅಂತಾದರೆ ಅದನ್ನು ವಿರೋಧಿಸಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಇವತ್ತಂಥದ್ದೇನು ಕಾಣಲಿಲ್ಲ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆಯಾದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ. ಇದು ಕಾಂಗ್ರೆಸ್ನ ಇಕ್ಕಟ್ಟಿನ ಡೀಟೇಲ್ ಆದರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ನಿಲುವುಗಳು ಕೂಡ ಈ ಲೋಕಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ಬದಲಾಗಿದ್ದಾವೆ. ಬಿಜೆಪಿಯ ನಿಲುವುಗಳು ಯಾವ ರೀತಿ ಬದಲಾಗಿದೆ? ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಬಿಜೆಪಿಯ ನಿಲುವಿದ್ದು ಜನಾರ್ದನ್ ರೆಡ್ಡಿ ಅವರನ್ನ ಮರಳಿ ಬಿಜೆಪಿಗೆ ಏನಾದರೂ ಕರೆಸ್ಕೊಂಡ್ರೆ ಅದರಿಂದಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಬಿಜೆಪಿಯ ನಾಯಕರು ಭಾವಿಸಿದ್ರು. ಆ ಕಾರಣಕ್ಕಾಗಿ ಜನಾರ್ದನ್ ರೆಡ್ಡಿ ಬೇಡ ಅನ್ನೋ ನಿರ್ಧಾರವನ್ನ ಈ ಹಿಂದೆ ಬಿಜೆಪಿಯ ನಾಯಕರು ತೆಗೆದುಕೊಂಡಿದ್ರು. ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬರಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಇದೇ ವಿಚಾರ ಬಿಜೆಪಿಯಲ್ಲಿ ಡಿಸ್ಕಸ್ ಆಗಿತ್ತು. ಜನಾರ್ದನ್ ರೆಡ್ಡಿ ಬಂದರೆ ಅದು ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಗಣಿ ಅಕ್ರಮದಲ್ಲಿ ಭಾಗಿಯಾದವರು ಅವರನ್ನು ಪಕ್ಷಕ್ಕೆ ಮರಳಿ ಕರ್ಕೊಂಡ್ರು ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಬೇಡ ಅನ್ನೋ ಯೋಚನೆಯನ್ನು ಬಿಜೆಪಿ ನಾಯಕರು ಮಾಡಿದರು. ಆ ಕಾರಣಕ್ಕಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿಯ ಬಾಗಿಲು ಕ್ಲೋಸ್ ಆಗಿತ್ತು. ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿಯ ಬಾಗಿಲು ಓಪನ್ ಆಗಿದೆ, ಅವರ ಒಳಗೆ ಬಂದೋ ಆಗಿದೆ. ಬಿಜೆಪಿಯ ನಿಲುವು ಬದಲಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿಧಾನಸಭಾ ಎಲೆಕ್ಷನ್ನಲ್ಲಿ ರೆಡ್ಡಿ ಅವರ ಆಗಮನಕ್ಕೆ ರಾಜ್ಯ ಬಿಜೆಪಿಯ ಕೆಲ ನಾಯಕರು ವಿರೋಧ ವ್ಯಕ್ತ ಮಾಡಿದ್ರು. ನಾನು ಆಗಲೇ ಹೇಳಿದೆ, ಅದಕ್ಕೆ ಕಾರಣ ಬಂದರೆ ದೊಡ್ಡ ಪ್ರಮಾಣದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ. ಜನಾರ್ದನ ರೆಡ್ಡಿ ಬಗ್ಗೆ ನಿರ್ಲಕ್ಷ್ಯವನ್ನ ಕೂಡ ಬಿಜೆಪಿ ನಾಯಕರು ವಹಿಸಿದ್ರು. ಅವರು ಪಾರ್ಟಿ ಮಾಡ್ತಾರೆ ಅಂತಂದ್ರೆ ಮಾಡಿಕೊಳ್ಳಿ ಬಿಡ್ರಿ, ಅದರಿಂದಾಗಿ ನಮಗೇನೂ ಸಮಸ್ಯೆ ಆಗಲ್ಲ, ಈ ರೀತಿಯೆಲ್ಲ ಬಿಜೆಪಿ ನಾಯಕರು ಮಾತನಾಡಿದರು. ಬಟ್ ಈಗ ಏಕಾಏಕಿ ನಿಲುವುಗಳು ಬದಲಾಗಿದೆ. ಕಳೆದ ವಿಧಾನಸಭೆಯ ನಿಲುವಿಗೂ ಈಗ ಲೋಕಸಭಾ ಸಂದರ್ಭದಲ್ಲಿ ಬಿಜೆಪಿ ತೆಗೆದುಕೊಳ್ತಾ ಇರುವಂಥ ನಿಲುವಿಗೂ ಅಜಗಜಾಂತರ ಇದೆ. ಬದಲಾವಣೆಗಳು ಬೇರೆ ಬೇರೆ ರೀತಿಯಲ್ಲಾಗಿದೆ. ಟಿಕೆಟ್ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ವಿಚಾರ ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಬಿಜೆಪಿಯ ನಿಲುವು ಬದಲಾಗಿದೆ. ಫಾರ್ ಎಕ್ಸಾಂಪಲ್, ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಜಗದೀಶ್ ಶೆಟ್ಟರ್ ಅವರಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡದೇ ಇರೋದಕ್ಕೆ ಕಾರಣ ಯಾವುದು ಅಂತಂದ್ರೆ, ಒಂದು ಅವರಿಗೆ ವಯಸ್ಸಾಯಿತು ಅಂತ, ಮತ್ತೊಂದು ಅವರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಬಿಜೆಪಿ ಮಾಡಿಕೊಟ್ಟಿದೆ ಅನ್ನೋ ಕಾರಣಕ್ಕಾಗಿ. ಆದರೆ ಈಗ ಅದೇ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯಲ್ಲಿ ಟಿಕೆಟ್ ಕೊಡಲಾಗಿದೆ. ಅಂದರೆ ಒಂದೇ ವರ್ಷದಲ್ಲಿ ಜಗದೀಶ್ ಶೆಟ್ಟರ್ ಅವರ ವಯಸ್ಸು ಕಡಿಮೆ ಆಯ್ತಾ? ಸಡನ್ ಅವರು 5 ವರ್ಷ ಸಣ್ಣವರಾದ್ರ? 45 ವರ್ಷ ಆಯ್ತಾ ಜಗದೀಶ್ ಶೆಟ್ಟರ್ ಅವರಿಗೆ? ಇಲ್ಲ ತಾನೆ, ಅದೇ ವಯಸ್ಸು 67. ಹಿಂದೆ ಅವರಿಗೆ ಟಿಕೆಟ್ ನಿರಾಕರಿಸೋದಕ್ಕೆ ಕಾರಣ ಕೊಟ್ಟಿದ್ದ ವಯಸ್ಸು, ಮತ್ತು ಅವರಿಗೆ ಎಲ್ಲ ರೀತಿಯ ಅವಕಾಶ ಸಿಕ್ಕಿದೆ ಅನ್ನುವಂಥ ಸಮರ್ಥನೆ. ಈಗ ವಯಸ್ಸು ಮ್ಯಾಟರ್ ಆಗಿಲ್ಲ, ಎಲ್ಲ ರೀತಿಯ ಅವಕಾಶ ಸಿಕ್ಕಿದೆ ಅನ್ನೋದು ಮ್ಯಾಟರ್ ಆಗಿಲ್ಲ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಲಾಗಿದೆ. ಅಂದರೆ ಬಿಜೆಪಿದು ಏನು ನಿಲುವು? ಕ್ಷಣಕ್ಕೊಮ್ಮೆ, ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಬಿಜೆಪಿಯ ನಿಲುವುಗಳು ಬದಲಾಗ್ತಾ ಹೋಗುತ್ತಾ? ಸೊ ಈ ಜಗದೀಶ್ ಶೆಟ್ಟರ್ ಅವರ ನಿರ್ಧಾರ, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಲ್ಲೂ ಕೂಡ ಅದೇ ಬದಲಾದ ನಿಲುವುಗಳು ಕಾಣ್ತಾ ಇದೆ. ಇನ್ನು ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕರು ಅಂತ ಯಾರೆಲ್ಲ ಇದ್ರು ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಕೊಡಲಾಗಿಲ್ಲ. ಅದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅನಂತ್ ಕುಮಾರ್ ಹೆಗಡೆ ಇರ್ಬೋದು, ಸಿ ಟಿ ರವಿ ಟಿಕೆಟ್ ಕೇಳಿದ್ರು, ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು. ಸೊ ಬಿಜೆಪಿಯ ನಿಲುವುಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಲೋಕಸಭಾ ಸಂದರ್ಭದಲ್ಲಿ ಕಾಣ್ತಾ ಇದೆ. ಅದು ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಆ ಬದಲಾವಣೆಗಳಾಗ್ತಾ ಇರೋದಾ ಅಥವಾ ಬೇರೆ ಏನಾದರೂ ಆಂತರಿಕ ಕಾರಣಗಳಿದಾವ? ಮಾತನಾಡ್ಸೋಣ. ಜನಾರ್ದನ್ ರೆಡ್ಡಿ ಅವರ ಗರು ವಾಪಸಿಯ ಕಾರಣಕ್ಕಾಗಿ ಬಿಜೆಪಿಗೆ ಲಾಭ ಆಗತ್ತಾ, ನಷ್ಟ ಆಗತ್ತಾ, ಅಥವಾ ಬಿಜೆಪಿಗೆ ಯಾವ ಭಾಗದಲ್ಲಿ ಎಷ್ಟರ ಪ್ರಮಾಣದಲ್ಲಿ ಲಾಭ ಆಗಬಹುದು? ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿ ವಿ ಶಿವಶಂಕರ್ ರೆಡ್ಡಿ ಇದ್ದಾರೆ. ಸರ್ ನಮಸ್ಕಾರ. ಸರ್, ಇದು ಅನಿವಾರ್ಯತೆ ಯಾರ್ದು ಅನ್ನೋದು ಪ್ರಶ್ನೆ. ಬಿಜೆಪಿಯದ್ದ, ಜನಾರ್ದನ್ ರೆಡ್ಡಿ ಅವ್ರದ, ಅಥವಾ ಇಬ್ಬರಿಗೂ ಇದೇ ಬೇಕಿತ್ತ ಅಂತ? ರಕ್ಷಿತ್, ಈಗ ಈಗಿನ ಇವತ್ತಿನ ಡೆವಲಪ್ಮೆಂಟ್ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಬಿಜೆಪಿ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಯಾವ ರಿಸ್ಕ್ ಅನ್ನು ತಗೊಳ್ಬಾರ್ದು ಅನ್ನೋ ತರ ಒಂದು ಧೋರಣೆಯನ್ನ ಅನುಸರಿಸಿದ ಹಾಗೆ ಕಾಣಿಸುತ್ತೆ. ಬಹಳ ಮುಖ್ಯವಾಗಿ ನೀವು ಮೆನ್ಷನ್ ಮಾಡ್ತಾ ಇದ್ರಿ ಕಳೆದ ಒಂದು ವಿಧಾನಸಭಾ ಚುನಾವಣೆಯ ಒಂದು ಸನ್ನಿವೇಶವನ್ನು. ಅಲ್ಲಿ ಕಲ್ತಂತ ಪಾಠ, ಅಲ್ಲಿ ಅವರಿಗೆ ಎಲ್ಲೆಲ್ಲಿ ಕೈ ಬಿಸಿ ಮುಟ್ತು, ಬಿಸಿ ಆಯ್ತು, ಎಲ್ಲಿ ಕೈ ಸುಟ್ಕೊಂಡ್ರು,
ಅದೆಲ್ಲವನ್ನು ಸ್ವಲ್ಪ ರಿಪೇರಿ ಮಾಡ್ಕೊಳ್ಳುವಂತ ಒಂದು ಧೋರಣೆಯನ್ನ ಅವ್ರು ತೋರಿಸ್ತಾ ಇದ್ದಾರೆ. ಮೊದಲನೇದಾಗಿ ಅವರು ಯಡಿಯೂರಪ್ಪ ನೀವು ಹೇಳಿದ ಹಾಗೆ ವಯಸ್ಸಾದವ್ರನ್ನ ಮೇಲಿಂದ ಮೇಲೆ ಆಪರ್ಚುನಿಟಿ ತಗೊಂಡಂತಹ ಏನು ಹಿರಿಯರನ್ನ ಸೀನಿಯರ್ಸ್ನ ಇದು ಪಕ್ಕಕ್ಕೆ ಸರಿಸಿ ಹೊಸ ಮುಖಗಳನ್ನ ಇದು ಇಂಟ್ರೊಡ್ಯೂಸ್ ಮಾಡೋಣ ಅನ್ನುವಂತ ಒಂದು ಪ್ರಯತ್ನ ಮಾಡಕ್ ಹೊರಟಂತಹ ಒಂದು ಪ್ರಯೋಗ ಏನಿದೆ ಅದು ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಕೈ ಕೊಡ್ತು ಅನ್ನೋದು ಅವ್ರಿಗೆ ಅರಿವಾಗಿದೆ. ಅದಕ್ಕೋಸ್ಕರನೇ ಅವರು ಯಡಿಯೂರಪ್ಪ ಅವ್ರನ್ನ ವಾಪಸ್ ಕರ್ಕೊಂಡು ಆಮೇಲೆ ಇದೇ ಇದು ಒಂದು ಪ್ರಯೋಗದ ಒಂದು ಫಲಿತಾಂಶದ ಪಾಠವನ್ನ ಅವರು ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನದಲ್ಲೂ ಕೂಡ ಅವರು ಇದು ರಿಪೇರಿ ಮಾಡ್ಕೊಂಡ್ರು. ಅಂದ್ರೆ ಶಿವರಾಜ್ ಚೌಹಾಣ್ ಅವ್ರಿಗೇನೆ ನಾಯಕತ್ವವನ್ನು ಕೊಟ್ಟರು. ಆಮೇಲೆ ರಾಜಸ್ಥಾನದಲ್ಲಿ ವಸುಂಧರಾ ರಾಜೇ ಸಿಂಧೆ ಅವ್ರಿಗೇನೆ ನಾಯಕತ್ವವನ್ನು ಕೊಟ್ಟಿದ್ದರಿಂದ ಅಲ್ಲಿ ಅವ್ರಿಗೆ ಒಂದು ಫಲ ಸಿಕ್ತು. ಹಾಗಾಗಿ ಅದನ್ನ ಕಂಟಿನ್ಯೂಯೇಷನ್ ಮಾಡೋಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಯಡಿಯೂರಪ್ಪ ಅವ್ರನ್ನ ವಾಪಸ್ ಕರ್ಕೊಂಡು ಬಂದ್ರು. ಜಗದೀಶ್ ಶೆಟ್ಟರ್ ಅವ್ರದ್ದು ಕೂಡ ಅದೇ ಇರುತ್ತೆ. ಈಗ ಇನ್ನು ನಾವು ಜನಾರ್ದನ್ ರೆಡ್ಡಿ ಅವರ ವಿಚಾರಕ್ಕೆ ಬಂದಾಗ ಒಂದು ರಿಸ್ಕೇ ತಗೋಬಾರ್ದು ಅನ್ನೋದು ಒಂದು. ಎರಡನೇದು ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಏನಿದೆ ಅಂದ್ರೆ ಪ್ರಯೋಜನ ಅಪ್ರಯೋಜನಗಳ ಬಗ್ಗೆ ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಇವ್ರನ್ನ ಹೀಗೆ ಬಿಟ್ರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸುವಂತ ಸಾಧ್ಯತೆ ಇದೆ ಅನ್ನೋದನ್ನ ಕಂಡುಕೊಂಡಿದ್ರು. ಈಗ ಒಂದು ಅವರು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಬರೋದು ಅದರಿಂದ ಆಗುವಂತ ಪ್ರಯೋಜನ ಒಂದ್ ಕಡೆ, ಅಕಸ್ಮಾತ್ ನಮಗ್ ಬೇಡವೇ ಬೇಡ ಇವರು ಅಂತ ನಾವು ಬಿಟ್ಟುಬಿಟ್ರೆ ಅವರು ಕಾಂಗ್ರೆಸ್ಗೆ ಹೋಗೋದು, ಕಾಂಗ್ರೆಸ್ಗೆ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತ ನಿಚ್ಚಳವಾದಂತ ಒಂದು ಅವಕಾಶ ಇದೆ. ಫಾರ್ ಎಕ್ಸಾಂಪಲ್ ಕಳೆದ ಸಾರಿ ಅಂದ್ರೆ ಈಗ ರೀಸೆಂಟ್ ಆಗಿ ರಾಜ್ಯಸಭಾ ಎಲೆಕ್ಷನ್ ನಡೆದಾಗ ಇದು ಜನಾರ್ದನ್ ರೆಡ್ಡಿ ಅವರು ಓಪನ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅವರು ವೋಟ್ ಹಾಕಿದ್ರು. ಅದಕ್ಕೂ ಮುಂಚೆ ಅವರು ಸಿದ್ದರಾಮಯ್ಯ ಅವ್ರನ್ನ ಹೋಗಿ ಮೀಟ್ ಮಾಡಿದ್ರು. ಆಮೇಲೆ ಸಿದ್ದರಾಮಯ್ಯ ಅವರು ಕೂಡ ಅಂದ್ರೆ ರಾಜಕೀಯದಲ್ಲಿ ಎಲ್ಲ ಕಳೆದೊಂದು ಪಾಸ್ಟ್ ಇಸ್ ಪಾಸ್ಟ್, ಫ್ಯೂಚರ್ ಇಸ್ ಫ್ಯೂಚರ್ ಅಂತ, ಗಾನ್ ಇಸ್ ಗಾನ್ ಅಲ್ವಾ. ಈಗ ಬೈಗಾನ್ ಕಳೆದೋಗಿದ್ದನ್ನ ಯಾರು ನೆನೆಸೋದಿಲ್ಲ ಮುಂದಕ್ಕೆ. ಅಂದ್ರೆ ಇದು ಹರಿಯುವಂತ ನೀರಿದು, ಇದು ರಾಜಕೀಯ ಅನ್ನೋದು ಒಂಥರ ನಿಂತ ನೀರಲ್ಲ. ಇದನ್ನ ಪದೇ ಪದೇ ಶಿವಕುಮಾರ್ ಅಂತ ಅವ್ರು ಹೇಳ್ತಾನೆ ಇರ್ತಾರೆ, ಹರಿಯೋ ಅಂದ್ರೆ ನದಿ ತರ ಇದು. ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ 2010ರಲ್ಲಿ ಯಾವ ಸಿದ್ದರಾಮಯ್ಯ ಯಾವ ಒಂದು ಅಕ್ರಮ ಗಣಿಗಾರಿಕೆ ವಿರುದ್ಧ ತೊಡೆ ತಟ್ಟಿ ಪಾದಯಾತ್ರೆ ಮಾಡಿ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ್ರು, ಅದೇ ವ್ಯಕ್ತಿನ ಇವರು ಇವತ್ತು ಭುಜದ ಮೇಲೆ ಕೈ ಹಾಕಿದ್ದನ್ನು ನಾವು ನೋಡಿದ್ವಿ. ಅದರ ಪರಿಣಾಮ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಿದ್ರು. ಅದ್ರ ಜೊತೆಗೆ KRPP ಅಂತ ಏನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಇವರು ಮಾಡ್ಕೊಂಡಿದ್ರು, ಇವತ್ತಿಗೂ ಅವರಿಗೆ ಬಳ್ಳಾರಿನಲ್ಲಿ ಪ್ರವೇಶ ಇಲ್ಲ. ಆದ್ರೆ KRPP ಅಂತ ಮಾಡಿಕೊಂಡು ಗಂಗಾವತಿನಲ್ಲಿ ತಾವೇ ನಿಂತು ಒಂದು 16 ಕಡೆ ಇವರು ಕ್ಯಾಂಡಿಡೇಟ್ ಅನ್ನ ಹಾಕಿ ಒಂದ್ ಕಡೆ ಇವರೇ ಗೆದ್ರು. ಮತ್ತೆ ಅವರೇ ಹೇಳ್ಕೊಳ್ಳೋ ಹಾಗೆ 9 ರಿಂದ 11 ಸೀಟಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಮಾಡಿದ್ದಾರೆ ಇಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್. ಸೊ ಹೀಗಿರುವಾಗ ಈಗ ಅದನ್ನ ಲೆಕ್ಕಾಚಾರ ಹಾಕ್ತಾರೆ ಬಿಜೆಪಿ ಅವರು. ಒಂದು ಇವರು ಬರೋದು ಒಂದು ಪ್ಲಸ್ ಪಾಯಿಂಟ್ ಮೈನಸ್ ನೆಗೆಟಿವ್ ಸೆಕೆಂಡ್ರಿ. ಆದ್ರೆ ಇವ್ರೇನಾದ್ರೂ ಇವ್ರನ್ನ ಹೀಗೆ ಬಿಟ್ರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸೋದ್ರಿಂದ ಆಗುವಂತ ಒಂದು ಪರಿಣಾಮ ಅದು ಬಹಳ ಅವ್ರಿಗೆ ಸೀರಿಯಸ್ ಇದೆ. ಅದನ್ನ ತಡೆಯೋಕ್ಕೋಸ್ಕರ ಅವ್ರು ಮಾಡಿದ ಹಾಗೆ ಒಂದು. ಎರಡನೇದು ಬಳ್ಳಾರಿನಲ್ಲಿ ಇವರು ಜನಾರ್ದನ್ ರೆಡ್ಡಿ ಇದ್ರೆ ಒಳ್ಳೇದು ಅಂತ ಅನಿಸಿದೆ ಅವರಿಗೆ. ಯಾಕೆಂದ್ರೆ 2023 ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಕ್ಲೀನ್ ಸ್ವೀಪ್ ಆಗಿದೆ ಕಾಂಗ್ರೆಸ್. ಅಂದ್ರೆ ಆಲ್ಮೋಸ್ಟ್ 0. ಅಂದ್ರೆ ಇವರು ಬಿಜೆಪಿ ಡ್ರೂ ಬ್ಲಾಂಕ್. ಅದ್ರ ಜೊತೆಗೆ ಈಗ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಒಂದು ಕಾಂಬಿನೇಷನ್ ಅಂತ ಬಂದ್ರೆ ಅದು ರಾಯಚೂರು, ಚಿತ್ರದುರ್ಗ, ಕೊಪ್ಪಳ, ಯಾದಗಿರಿ ಇಲ್ಲೆಲ್ಲ ಎಲ್ಲೆಲ್ಲಿ ನಾಯಕ ಸಮುದಾಯ ಮತ್ತೆ ಎಲ್ಲಿ ಒಂದು ರೀತಿಯಲ್ಲಿ ಇದು ಏನು ಬಾರ್ಡರ್ ಏರಿಯಾ ಮತ್ತೆ ಕಲ್ಯಾಣ ಕರ್ನಾಟಕ ಅಂತ ಒಂದು ಏನಿದೆ ಅಲ್ಲೂ ಒಂದ್ ಸ್ವಲ್ಪ ಅಪೀಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬಳ್ಳಾರಿಯನ್ನ ಬಿಟ್ಕೊಳ್ಳೋಕೆ ಅವ್ರಿಗೆ ಬಿಜೆಪಿ ಅವರಿಗೆ ಯಾವುದೇ ರೀತಿಯಲ್ಲೂ ಇಷ್ಟ ಇಲ್ಲ. ರಾಯಚೂರು ಗೆಲ್ಬೇಕಾಗಿದೆ, ಚಿತ್ರದುರ್ಗ ಗೆಲ್ಬೇಕಾಗಿದೆ. ಸೊ ಹೀಗಾಗಿ ಅದನ್ನ ಗೆಲ್ಲೋದಕ್ಕೆ ಎಲ್ಲಾ ಒಂದು ಎಕ್ಸ್ಪ್ಲೋರೇಷನ್ ಅನ್ನು ನೋಡ್ಕೊಂಡು ಆ ಕಾಂಬಿನೇಷನ್ ಅನ್ನು ಅವ್ರು ಇದು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಅನ್ನ ತಡಿಬೇಕಾಗಿದೆ. ಅಲ್ಲಿ ಕಾಂಗ್ರೆಸ್ದು ಚಾಲೆಂಜು ಚಿತ್ರದುರ್ಗದಲ್ಲಿ ಸ್ಟ್ರಾಂಗ್ ಇದೆ, ಬಳ್ಳಾರಿಯಲ್ಲಿ ಸ್ಟ್ರಾಂಗ್ ಇದೆ, ರಾಯಚೂರಿನಲ್ಲೂ ಸ್ಟ್ರಾಂಗ್ ಇದೆ. ರಾಯಚೂರಿನಲ್ಲಿ ಏನಾಗುತ್ತೆ ಅಂದ್ರೆ ಬಿಜೆಪಿ ಮತ್ತೆ JDS ಜೊತೆ ಸೇರಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು, ಯಾಕಂದ್ರೆ JDSಗೆ ಅದರದೇ ಆದಂತ ಒಂದು ಸ್ಟ್ರೆಂತ್ ಇದರಲ್ಲಿದೆ. ಆಮೇಲೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಅನ್ನ ತಡೆಯೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಎಲ್ಲಾ ಮಾರ್ಗಗಳನ್ನು ಅನುಸರಿಸ್ತಾ ಇದೆ ಬಿಜೆಪಿ. ಅದರಲ್ಲಿ ಇದು ಒಂದು ಅಂತ ನನ್ಗನ್ಸುತ್ತೆ. ಥ್ಯಾಂಕ್ ಯು ವಿ ಶಿವಶಂಕರ್ ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಒಂದಂತೂ ಸ್ಪಷ್ಟ, ಅನಿವಾರ್ಯತೆ ಯಾರ್ದು ಅಂತ ಕೇಳಿದ್ರೆ ಬಿಜೆಪಿಯ ಅನಿವಾರ್ಯತೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಒಂದು ಪುಟ್ಟ ವಿಚಾರವನ್ನ ಕೂಡ ನಿರ್ಲಕ್ಷಿಸೋದಕ್ಕೆ ಹೋಗಬಾರದು ಅನ್ನೋ ಪಾಠವನ್ನ ಬಿಜೆಪಿ ಕಲ್ತಿದೆ. ಅದರ ಮುಂದುವರೆದ ಭಾಗ ಇದು ಅನ್ನೋದು. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ
ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.